ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ರೈತ ರಾಜ್ಯಾಧ್ಯಕ್ಷರಾದ ಎಂ.ಕೆ. ಚಂದ್ರಶೇಖರ್ ಹಾಗೂ ಬಿ. ರಮೇಶ್ ರೈತ ಸಂಘದ ಕಾರ್ಯದರ್ಶಿಗಳು ಮತ್ತು ಜಗನ್ನಾಥ್ ಶ್ರೀನಿಧಿಗೌಡ ಮಾಲೀಕರು ಸಮ್ಮುಖದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಎಂ.ಕೆ. ಅಂಕರಾಜು, ಈಚಕೆರೆ, ಕೆ. ಅರುಣ್ ಕುಮಾರ್ ಕಾನೂನು ಸಲಹೆಗಾರರು ಹಾಗೂ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು. ಈರುಳ್ಳಿಗೆ 50-80 ರೂಪಾಯಿ ಆದ ಕೂಡಲೇ ನಾವು ಈರುಳ್ಳಿ ಚೀನಾದಿಂದ ತಂದು ನಮ್ಮ ದುಡ್ಡೆಲ್ಲ ಚೀನಾಕ್ಕೆ ಕೊಟ್ಟು ಯಾಕಪ್ಪ ಈ ರೈತರಿಗೆ ಸಿಗಲಿ 100 ರೂಪಾಯಿ, ಇವ್ರು ಬದುಕ್ತಾರೆ, ಇವರ ಮನೆ ಮಂದಿಯಲ್ಲೇ ಬದುಕ್ತಾರೆ. ಹಾಗಾಗಿ ರೈತ ಉತ್ಪನ್ನಗಳ ಆಮದು ಸಂಪೂರ್ಣ ಮಾಡಿ ದೇಶ ಬೆಳೀತದೆ ರಫ್ತಾಗಿ, ಆದ್ರೆ ಆಮದು ರೈತ ಉತ್ಪನ್ನಗಳ ಆಮದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ಏನೆಲ್ಲ ಪ್ರೋತ್ಸಾಹ ಕೊಡಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲ ಸರ್ಕಾರ ಕೊಡುವಂತಾಗಬೇಕು. ಚಂದ್ರಶೇಖರ್ ಅವರು ಇದಕ್ಕಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಇವರಂತೆ ಅನೇಕ ಹೋರಾಟಗಾರರು ಇದ್ದಾರೆ. ಪುಟ್ಟಣ್ಣಯ್ಯರು ನಾಯಕರು ಪ್ರತಿ ಜಿಲ್ಲೆಗೊಬ್ಬ ಬೇಕು, ಪ್ರತಿ ಜಿಲ್ಲೆಗೊಬ್ಬ ರೈತ ನಾಯಕರಲ್ಲಿ ಬರಬೇಕು. ವಿಧಾನ ಪರಿಷತ್ತಿನಲ್ಲಿ ಒಂದು ರೈತ ಪ್ರತಿನಿಧಿಯನ್ನು ಕೊಡಿ. ಇವೆಲ್ಲ ಕೊಟ್ಟಿರಲ್ಲ, ಶಿಕ್ಷಣ ಕ್ಷೇತ್ರ, ಪದವೀಧರ ಕ್ಷೇತ್ರ, ಇದರಲ್ಲಿ ಕಲಾರಂಗದಲ್ಲಿ ರೈತರ ಪ್ರತಿನಿಧಿಯಾಗಿ ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಒಬ್ಬ ಪ್ರತಿನಿಧಿ ಕೊಡಿ. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ರೈತ ಪ್ರತಿನಿಧಿ ಕೊಡಿ. ಜಿಲ್ಲೆಯ ಆವಾಗ ಆ ಜಿಲ್ಲೆಯ ಏನು ರೈತರ ನೋವು ಇದೆ, ಏನು ಸಂಕಟ ಇದೆ, ಏನು ದುರ್ಮಾನ ಇದೆ, ಅದನ್ನು ವಿಧಾನ ಪರಿಷತ್ತಿನಲ್ಲಿ ಅವಲೋಕಿಸಬಹುದು. ಅದಕ್ಕೆ ಏನು ಪರಿಹಾರವನ್ನು ಕಂಡುಹಿಡಬಹುದು ಅಂತ ಮಾತಾಡಕ್ಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇದೊಂದು ಉತ್ತಮ ದೊಡ್ಡ ರೀತಿಯಲ್ಲಿ ಹೋರಾಟ ಆಗಬೇಕು. ರೈತರನ್ನು ಉಳಿಸಬೇಕು, ಬೆಳೆಸಬೇಕು. ಆವಾಗ ಈ ದೇಶ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ವಿಶ್ವ ರೈತ ದಿನಾಚರಣೆ ಅಂದರೆ ನಮ್ಮ ರೈತರ ಹಬ್ಬ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು. ಇಡೀ ನಮ್ಮ ಮಂಡ್ಯ ಜಿಲ್ಲೆ ಅಂದರೆ ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ. ಮಂಡ್ಯದೊಳಗಡೆ ಇರೋ ಜನಗಳು ಬೇಜಾನ್ ಜನ ಎಲ್ಲ ನಮ್ಮ ರೈತರ ತಾಯಿಯವರೇ ಇರೋದು. ಆದರೆ ನಾವು ಯಾರೇ ಕರೆದು ಹೋಗ್ಬಿಟ್ಟು ಯಾರು ಬರೀತಾ ತಯಾರಿಲ್ಲ. ಯಾಕಂದ್ರೆ ಎಲ್ಲ ಒಗ್ಗಟ್ಟಾಗಿ ನಾವು ಈ ನಮ್ಮ ವಕೀಲರು ಹೇಳಿದ್ರು ಎಲ್ಲ ಒಗ್ಗಟ್ಟು ಯಾಕಂದ್ರೆ ನೀಡು ಮುಖಾಂತರ ನಮ್ಮ ರೈತ ಸಂಘಟನೆ ರೈತರ ಬಲನ ತೋರಿಸ್ಬೇಕು. ಈಗ ವಿಶ್ವದಲ್ಲಿ ಈಗ ಯೋಧ ನಮ್ಮ ಮಿಲಿಟರಿಯರು ಏನಾದ್ರು ನಮ್ಗೆ ಕಾಯಿಲ್ಲ ಅಂತಂದ್ರೆ ಪಾಕಿಸ್ತಾನ ನುಗ್ಗಿ ಏನೇನೋ ಮಾಡ್ತಾರೆ, ಬೇರೆ ದೇಶ ಬಂದು ನುಗ್ಗಿ ಏನೇನೋ ಮಾಡ್ತಾರೆ. ಅದು ಬೇಕಾ ನಮ್ಗೆ? ಹಾಗೇನೆ ನಮ್ಮ ರೈತ ಬೆಳೆದಂತ ಬೆಳೆನ ನಾವೇನಾದ್ರೂ 1 ವರ್ಷ ಕಾಲ ನಾವು ಮಾಡಲಿಲ್ಲ ಅಂತಂದ್ರೆ ಇಡೀ ಸರ್ಕಾರ ಏನು ಮಾಡಲ್ಲ. ಅನ್ನಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ ಸ್ವಾಮಿ. ಅನ್ನಕ್ಕೆ ಯಾವತ್ತೂ ಇವತ್ತುವರೆಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಆದ್ರಿಂದ ದಯವಿಟ್ಟು ನಮ್ಮ ರೈತ ಸಂಘಟನೆ, ರೈತ ಕಾರ್ಮಿಕರು, ರೈತ ಸಂಘಟನಾಕಾರರು ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ವಿಶ್ವ ರೈತ ದಿನಾಚರಣೆಗೆ ನಮ್ಮ ಜೊತೆ ಇಲ್ಲಾಂದ್ರೆ ನೀವಾರು ಮಾಡಿ ನಮ್ಗೆ ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಸಭೆಯಲ್ಲಿ ನಾನು ಕೇಳ್ಕೊತೀನಿ. ಹಾಗೆಯೇ ಈ ಒಂದು ವಿಶ್ವ ರೈತ ದಿನಾಚರಣೆಯನ್ನು ನಾವು ಈಗ ಆಚರಿಸ್ಬೇಕು ಅಂದ್ಬಿಟ್ಟು ನಾವು ಜಾಸ್ತಿ ದಿನ ಇಲ್ಲ, ಕೆಲವೇ 15 ದಿನಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಈ ಒಂದು ಭಾಗಿಯಾದಂಥ ಬಂಧುಗಳಿಗೆ ನನ್ನ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ ಕೊಡುವಂಥದ್ದು ಅದನ್ನು ಯೋಚಿಸಿರ್ತಕ್ಕಂಥ ಎಲ್ಲ ದೊಡ್ಡವರು ನೆರವೇರಿಸ್ಕೊಳ್ಬೇಕು ಅಂತ ನಾನು ಅವರ ಮನವಿ ಮಾಡ್ಕೊತಾ ಇದ್ದೀನಿ. ಅದನ್ನ ಘೋಷಣೆ ಮಾಡ್ತಾರೆ, ಬಹುಮಾನ ಘೋಷಣೆ ಮಾಡ್ತಾರೆ. ವಿಶ್ವ ರೈತರ ದಿನಾಚರಣೆಯ ಈ ಒಂದು ಸಮಾರಂಭದಲ್ಲಿ ಈ ರೈತನ ಬೆನ್ನೆಲುಬಾದಂಥ ಎತ್ತುಗಳು, ಅವುಗಳಿಗೆ ಒಂದು ಬಹುಮಾನವನ್ನು ಘೋಷಣೆ ಮಾಡುವಂಥದ್ದು ಈ ಒಂದು ಸಮಾರಂಭದ ಉದ್ದೇಶ ಆಗಿದೆ. ಇಲ್ಲಿ 2 ಜೊತೆ ಎತ್ತುಗಳು ಬಂದಿದ್ದಾವೆ. ತಾವು ಎಡಗಡೆ ನೋಡ್ಬೋದು 2 ಜೊತೆ ಎತ್ತು ಜೋಡಿ ಎತ್ತುಗಳಿದ್ದಾವೆ. ಇವುಗಳಲ್ಲಿ ಒಂದು ಪ್ರಥಮ ಬಹುಮಾನವಾಗಿ ಎತ್ತನ ಸೀನಪ್ಪ ಎಂ.ಎಸ್. ಶ್ರೀನಿವಾಸ್ ಗಾಂಧಿನಗರ ಇವರಿಗೆ ಮೊದಲನೇ ಬಹುಮಾನ, ಶಿವಣ್ಣ ಕಡ್ಲವಾಗ್ಲು ಮದ್ದೂರು ತಾಲೂಕು ಇವರಿಗೆ 2ನೇ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಅವರು ಬಂದು ವೇದಿಕೆ ಮೇಲೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತಾರೆ. ಪ್ರಥಮ ಬಹುಮಾನ 5,000,
ಎರಡನೇ ಬಹುಮಾನ 3,000 ರೂಗಳು. ಎರಡನೇ ಬಹುಮಾನ ಪಡೆದಿರ್ತಕ್ಕಂಥ ಮೊದಲವಾಗಲೂ ಗ್ರಾಮದ ಶಿವಣ್ಣರವರು ಬರಬೇಕು ವೇದಿಕೆ ಮೇಲೆ. ಅವರನ್ನ ಗೌರವಿಸಬೇಕು ಅಂತ ವಿನಂತಿಸ್ತೇವೆ. ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ನೋಡಿ ಚಂದ್ರಣ್ಣ. ಮೊದಲನೇ ಬಹುಮಾನ ಎತ್ತಿನ ಸೀನಪ್ಪ ಅವರು 5,000 ನಗದು ಬಹುಮಾನ. ಎರಡನೇ ಬಹುಮಾನ ಕಡಿಲವಾಗಲು ಶಿವಣ್ಣರವರು 3,000 ನಗದು ಪುರಸ್ಕಾರ. ಪ್ರಶಸ್ತಿ ಪತ್ರವನ್ನ ನೀಡ್ತಾ ಇವ್ರನ್ನ ಗೌರವಿಸ್ತಾ ಇದ್ದೀವಿ. ಓಕೆ. ಈ ಒಂದು ಸುಂದರ ವೇದಿಕೆಯಲ್ಲಿ ಎತ್ತಿನ ಸೀನಪ್ಪ ಗಾಂಧಿನಗರ 3ನೇ ತಿರುವು ಹಾಗೂ ಶಿವಣ್ಣ ಕಡಿಲುವಾಗಿಲು ಮದ್ದೂರು ತಾಲೂಕು ಇವರಿಬ್ಬರಿಗೂ ಸಹ ರೈತರಿಗೂ ನಿಜಕ್ಕೂ ಈ ಒಂದು ಸುಂದರ ವೇದಿಕೆಯಲ್ಲಿ ಅವರ ಎತ್ತುಗಳನ್ನು ಎಷ್ಟು ಚೆನ್ನಾಗಿ ಸ್ವಚ್ಛಂದವಾಗಿ ಒಂದು ಬಣ್ಣ ಬಣ್ಣದ ಪುಷ್ಪಗಳಿಂದ ಆ ಒಂದು ಬಂಡಿಯನ್ನ ಬಾಳೆ ಕಂದುಗಳು ಮತ್ತು ತೆಂಗಿನ ಇದು ಕಬ್ಬಿನ ಒಂದು ಇದರಿಂದ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ಒಂದು ಸುಂದರ ವೇದಿಕೆಯಲ್ಲಿ ಅವರಿಗೂ ಹಾರ ಹಾಕುವುದರ ಮೂಲಕ ಹಸಿರು ಶಾಲು ನೋಡಿ, ಈ ಒಂದು ರೈತರ ದಿನಾಚರಣೆ ಸಂದರ್ಭದಲ್ಲಿ ಹಸಿರು ಶಾಲುವನ್ನು ಹಾಕುವುದರ ಮೂಲಕ, ಹಾರವನ್ನು ಹಾಕುವುದರ ಮೂಲಕ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬಂದಂತ ಪ್ರೇಕ್ಷಕರು ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸೋಣ. ಅನ್ನ ಪರಬ್ರಹ್ಮ ಸ್ವರೂಪಿಣಿ, ಅನ್ನವೇ ದೇವರು, ಅನ್ನದಾನ ಶ್ರೇಷ್ಠ ದಾನ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಸ ಪಾರ್ವತಿ. ಇನ್ನು ಅವರ ಎತ್ತುಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಅವರನ್ನ ನಾವು ಮನೆಗಳಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತೀವೋ ಅದೇ ರೀತಿಯಾಗಿ ಆ ಎತ್ತುಗಳನ್ನ ನಾವು ಸಾಕಿದ್ದಾರೆ. ನಂದಿ ಅವರ ಎತ್ತುಗಳಿಗೋಸ್ಕರ ಒಂದು ಶ್ಲೋಕ. ನಂದಿ ನಂದಿ ನಂದೀಶ್ವರಾಯ, ನಂದಿ ನಂದಿ ನಂದೀಶ್ವರಾಯ, ಶಂಭೋ ಶಂಭೋ ಮಹಾದೇವಾಯ, ಶಂಭೋ ಶಂಭೋ ಮಹಾದೇವಾಯ. ಮತ್ತೊಮ್ಮೆ ಮಗದೊಮ್ಮೆ ಎತ್ತಿನ ಸೀನಪ್ಪನವರಿಗೂ ಮತ್ತು ಕಡಿಲುವಾಗಿಲು ಶಿವಣ್ಣನವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಕೊಡೋಣ. ಕಾಂತರಾಜ ಸರ್ ಅವರಿಗೆ ಅಮ್ಮನವರ ಅಮೃತ ಹಸ್ತಗಳಿಂದ ಒಂದು ನೌಕರನಾಗಿ ನಾನು ಹೇಳ್ತಾ ಇಲ್ಲಿ ನೋಡಿ ಸರ್, ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಬಡವರಿಗಾಗಿ ನಾನು ಶ್ರಮಿಸಿ ಅನ್ನದಾತವನ್ನು ಬೆಳೆಸಿದ್ದೀವಿ. ಅನ್ನ ಅದು ಫಲಪ್ರೇಮ ಸ್ವರೂಪ. ನೋಡಿ ಹಿಂದೆ ಯಾಕಂದ್ರೆ ಅದು ವಚನ ಇದೆ, ಅದರಿಂದ ನಮ್ಗೆ ಬಹಳ ಸಂತೋಷ. ಎಲ್ಲ ಸೇರಿದ್ದೀರ ಇವತ್ತು ಇಂಥ ಶುಭ ಸಮಾರಂಭದಲ್ಲಿ ಎಲ್ಲ ಸೇರಿ ನಮಗೆ ಸತ್ಕಾರ ಮಾಡ್ತಾ ಇದ್ದಾರೆ. ಒಂದು ಸಂತೋಷ ಅಂತ ಹೇಳ್ತಾ ಈ ಬಂದಿರ್ತಾರೆ ರೈತರಿಗೂ ರೈತರ ಮಕ್ಕಳಿಗೂ ಎಲ್ಲರೂ ನನ್ನ ಬಂದ ತಿಳಿಸ್ತಾ ಈ ಮಾತನಾಡೋದಕ್ಕೆ ಅವಕಾಶ ಕೊಡುವಂತ ಎಲ್ಲ ರೈತರ ಮುಖಂಡದವರೆಗೂ ಮಂಡ್ಯದವರು ಎಲ್ಲ ವರ್ಗದವರೆಗೂ ನನ್ನ ಬಂದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರೈತರ ಸಂಘ. ಇಲ್ಲಿ ನೋಡಿ ಎಲ್ಲರೂ ಅವರು ತೆಗಿತ ಬಿಡಿ ಸರ್, ನಮ್ಮ ಫೋಟೋಗ್ರಾಫರು ಇಲ್ಲೇ ಐತಲ್ಲ. ಪ್ರಪ್ರಥಮ ಬಾರಿಗೆ ರೈತರ ಹಬ್ಬ ವಿಶ್ವ ದಿನಾಚರಣೆಯನ್ನ ನಾವು ನನ್ನ ಸಹಪಾಠಿಗಳ ಜೊತೆ ಸೇರಿ ವಿಶ್ವ ದಿನಾಚರಣೆಯನ್ನು ಆಚರಿಸಿದ್ದೀನಿ. ಜೊತೆಗೆ ಈ ವಿಶ್ವ ದಿನಾಚರಣೆಗೆ ಪ್ರಮುಖ ವ್ಯಕ್ತಿಗಳು ಅಂತ ಅನ್ಸ್ಕೊಂಡಿದ್ದರು ಯಾರೂ ಬಂದಿಲ್ಲ. ಬರ್ತಾ ಇದ್ರೂ ಚಿಂತೆ ಇಲ್ಲ. ಬಂದಿದ್ದರು ನನ್ನ ರೈತ ಜನಗಳು, ನನ್ನ ಅಕ್ಕ ತಂಗಿಯರು, ಅವರೇ ನನಗೆ ಎಲ್ಲ ಚೀಫ್ ಗೆಸ್ಟ್ ಇದ್ದಂಗೆ. ಅವರಿಗೆ ನಾನು ಋಣಭಾರವಾಗಿರ್ತೀನಿ, ನೀವು ಋಣಿಯಾಗಿರ್ತೀನಿ. ಜೊತೆಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿ ನನ್ನ ಜಿಲ್ಲೆ ಪ್ರತಿನಿಧಿಗಳು ಏನಾದರೂ ಅಂತ ಗೊತ್ತಿಲ್ಲ. ಅವರಿಗೆ ನಾಳೆ ದಿನ ಏನು ಅಂತ ನಾವು ತೋರಿಸೋಕೆ ರೆಡಿ ಇದ್ದೀವಿ. ಈ ವೇದಿಕೆ ಮೇಲೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರ ಬಗ್ಗೆ
ಕೀಳಾಗಿ ಕಂಡ್ರೆ, ಜೊತೆಗೆ ಅವ್ರಿಗೆ ಏನಾಗಬೇಕು ಕೆಲಸ ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಮನ್ನು ರೋಡಲ್ಲಿ ಹಿಡಿದು ನಾವು ಗೆರವ ಮಾಡೋಕೆ ನಾವು ಸಿದ್ಧರಿದ್ದೇವೆ. ನಮ್ಮ ರೈತ ಸಂಘ ಅಷ್ಟೊಂದು ಪವರ್ಫುಲ್ ಆಗಿದೆ. ರೈತ ಸಂಘ ಇಲ್ಲ ಅಂತಂದರೆ ಇವತ್ತು ಎಷ್ಟೋ ಸರ್ಕಾರಗಳು ರೈತರನ್ನ ತುಳಿದಾಕ್ಬಿಡೋರು. ಇವತ್ತು ರೈತ ಸಂಘ ಇರೋದಕ್ಕೆ ಅಷ್ಟೋ ಏನು ಜನಕ್ಕೆ ಅನುಕೂಲ ಆಗ್ತಾ ಇದೆ. ನಾನು ಕೂಡ ಅಭಿಮನ್ಯು ಥರ ಏಕವಾಗಿ ಹೋರಾಟ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಮಂಡ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಅವರು ಮತ್ತು ಆತ್ಮೀಯ ಹಿತೈಷಿಗಳು ಎಬ್ರಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು. ಮೊಮೆಂಟ್ ಎಲ್ಲ ಮಾಡ್ಕೊಂಡ್ಬಂದ್ರು. ಎಬ್ರಿ ಮುನಿಯಪ್ಪ ಅಂತ ಅಂದ್ಬಿಟ್ಟು ದೇವೇರಪೇಟೆ ರಾಜು ಗೌಡ್ರು, ಜೊತೆಗೆ ಮಂಜುನಾಥ್ ಅವರು, ಮುದ್ದು ಕೃಷ್ಣ ಅವರವರು, ಇವರೆಲ್ಲ ನನ್ನ ಉಳಿಕೆ ಎಲ್ಲ ರೈತ ಬಾಂಧವರು ನನ್ನ ಜೊತೆಗೂಡಿ ನನಗೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ತುಂಬ ಋಣಿಯಾಗಿರುತ್ತೇನೆ. ಎಂ.ಕೆ. ಚಂದ್ರಶೇಖರ್, ರಾಜ್ಯಾಧ್ಯಕ್ಷರು. ಮಂಡ್ಯ ಜಿಲ್ಲೆಯಲ್ಲಿ ಒಳಗಡೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಈ ನಮ್ಮ ವಿಶ್ವ ರೈತ ದಿನಾಚರಣೆ ಅಂತ ನಾವು ಇವತ್ತು ಮಂಡ್ಯ ಜಿಲ್ಲೆ ಒಳಗಡೆ ತೋರಿಸ್ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬ ಹಳ್ಳಿಗಳು ಕೂಡ ನಾವು ರೈತರು ಅಂತ ನಾವು ರೈತರ ಬಗ್ಗೆ ಏನಿದ್ರು 4 ವಿಷಯನ ಮಾತಾಡಿ ರೈತರು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಂತ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ಹಾಗೆಯೇ ಈ ನಮ್ಮ ಪ್ರತಿನಿಧಿಗಳು ನಮ್ಗೆ ಬೇಕಾಗಿಲ್ಲ. ನಮ್ಮ ರೈತರೇ ನಮ್ಮ ರೈತರು ಏನೇ ಬೆಳೆ ಬೆಳಿತೀವಿ, ನಾವು ಏನು ಮಾಡ್ತೀವಿ, ನಮ್ಮ ರೈತರು ನಮ್ಮ ಈ ರಾಜ್ಯದೊಳಗಡೆ ಕಿಂಗ್ ಆಫ್ ಕಿಂಗ್ ಇದ್ದಂಗೆ. ನಾವು ಆರಿಸಿದಂಥ ಪ್ರತಿನಿಧಿಗಳಲ್ಲ. ನಾವು ಓಟ್ ಹಾಕಿದ್ರೆ ಮಾತ್ರ ಪ್ರತಿನಿಧಿಗಳು. ನಾವಿದ್ರೆ ಪ್ರತಿನಿಧಿಗಳು ನಾವಲ್ಲ. ಅವ್ರ ವೇದಿಕೆ ಬರಲಿ ಬಿಡಲಿ ತೊಂದರೆ ಇಲ್ಲ. ಮುಂದಿನ ಅವ್ರಿಗೇನು ವಿಚಾರ ಕೊಡ್ಬೇಕು, ನಮ್ಮ ರೈತರ ಬಗ್ಗೆ ಏನಾದ್ರು ಕಾಳಜಿ ಕಮ್ಮಿ ತೋರಿಸಿಲ್ಲ ಅಂದರೆ ಮುಂದಿನ ಏನು ಕೊಡ್ಬೇಕು ನಾವು ಕೊಡ್ತೀವಿ. ನಮ್ಮ ಹೆಸರು ರಮೇಶ್ ಅಂತೇಳಿ, ಗಾಳೇನಹಳ್ಳಿ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು.